ಹೈ ಡೆನ್ಸಿಟಿ ರೋಡ್ಸ್ ಎಲ್ಲ ಕಾಂಕ್ರೀಟ್ ಹಾಕ್ಬಿಟ್ರೆ ನಮಗೆ ಪಾಟ್ ಅದೇ ರೀತಿ ಆರ್ಟಿರಿಯಲ್ ರೋಡು ಸಬ್ ಆರ್ಟಿರಿಯಲ್ ರೋಡು ಆದ್ಯತೆ ನಾವು ಕೊಡಬೇಕು. ಮೊದಲೇನು ಮಾಡೋರು ಮೇಜರ್ ರೋಡ್ಸ್ಗೆ ಆರ್ಟಿರಿಯಲ್ಲು ಸಬ್ ಆರ್ಟಿರಿಯಲ್ಗೆ ಸಪ್ರೇಟ್ ವಿಂಗ್ ಇತ್ತು. ಆಮೇಲೆ BJP ಅವ್ರು ಏನು ಮಾಡಿದ್ರು, ಹಿಂದೆ ನಿಮ್ಗೆ ಜ್ಞಾಪಕ ಇರಬೇಕು, ಹಿಂದೆ ನಾವು ಇದ್ದಾಗ ಆನ್ಲೈನಲ್ಲಿ ಪೇಮೆಂಟ್ ಮಾಡ್ತಾ ಇದ್ವಿ ಕಾಂಟ್ರಾಕ್ಟರ್ಸ್ಗೆ. ಆಮೇಲೆ ನಮ್ಮ ಹತ್ರ ಎಷ್ಟು ಹಣ ಇದೆ ಅಷ್ಟೇ ನಾವು ಖರ್ಚು ಮಾಡ್ತಾ ಇದ್ವಿ, ನಾವು ಜಾಸ್ತಿ ಖರ್ಚು ಮಾಡ್ತಿರಲಿಲ್ಲ. ನಮ್ಮ ಮಹಾನಗರ ಪಾಲಿಕೆಯವ್ರಿಗೂ ನಾನು ಡಿಸ್ಟ್ರಿಕ್ಟ್ ಇಂಚಾರ್ಜ್. ಆಮೇಲೆ BJP ಅವರು ಅಧಿಕಾರಕ್ಕೆ ಬಂದು ಹಣ ಇಲ್ಲದೇನೆ ಎಸ್ಟಿಮೇಟ್ ಸ್ಯಾಂಕ್ಷನ್ ಮಾಡಿಬಿಟ್ರು. ಆಮೇಲೆ ನಾವು ಎಷ್ಟು ಬಿಟ್ಟು ಕೊಟ್ಟು ಅವರು ಹತ್ತತ್ರ 8,000 ಕೋಟಿ ಸಾಲ ಇಟ್ಬಿಟ್ಟು ಹೋಗಿದ್ದಾರೆ ಬಿಲ್ಸು. BJP ಅವರು ನಮ್ಗೆ ಅಧಿಕಾರ ಬಿಟ್ಟಾಗ 2023ರಲ್ಲಿ 8,000 ಕೋಟಿ ಸಾಲ ಬಿಟ್ಟು ಹೋಗಿದ್ದಾರೆ. ಸಾಲ ಅಂದರೆ ಬರೀ ಬಿಲ್ಸು, ಆನ್ಗೋಯಿಂಗ್ ವರ್ಕ್ ಬಿಡಿ, ಅದು ಬೇರೆ. ಬಿಲ್ಸೇ 8,000 ಕೋಟಿ ಬಾಕಿ ಇಟ್ಟು ಹೋಗಿದ್ರು. ಇದಕ್ಕೆ ಉತ್ತರ ಕೊಡಬೇಕು. ವಿಜಯೇಂದ್ರ ಅವರು, ಅಶೋಕ್ ಅವರು ಪೇಟ ಕಟ್ಕೊಂಡು ಗುಂಡಿಗಳು ಬಿಡ್ತಾ ಇದಾರಲ್ಲ BJP ಅವರೆಲ್ಲರೂ, ಅವರು ಉತ್ತರ ಕೊಡಲಿ. ಯಾಕೆ ಸಾಲ ಬಿಟ್ಟೋದ್ರು? 8,000 ಕೋಟಿ ಸಾಲ ಇಟ್ಟೋದ್ರು. ಅದು ನಾವು ತೀರಿಸ್ಬೇಕಾ ಬೇಡವಾ? ನೀವೆಲ್ಲ ಕಾಂಗ್ರೆಸ್ MLA ಕ್ವಾಲಿಟಿ ಕಾಂಟ್ರಾಕ್ಟರ್ ಕೆಲಸ ಮಾಡಿಸ್ತೀರಿ, BJP ಮಾಡಿಸ್ತಾ ಇಲ್ಲ ನಿಮ್ ಪ್ರಕಾರ. ಅಟ್ಲೀಸ್ಟ್ ನೀವು ಅವ್ರನ್ನ ರೆಫರ್ ಮಾಡಬಹುದಲ್ಲ ಸರ್, ಇದರಿಂದ ಕಾಂಟ್ರಾಕ್ಟರ್ಗಳ ಹತ್ರ ಮಾಡಿಸಿ ಅಂತ ಒಂದು ಕ್ವಾಲಿಟಿ ಇರ್ಲಿ, ಗುಂಡಿ ಮುಕ್ತ ಮಾಡಿ. ಅಲ್ಲ, ಕಾಂಟ್ರಾಕ್ಟರ್ನ ನಾವು ಇಂಥವ್ರನ್ನೇ ಹುಡುಕಿ ಕೊಡಿ ಅಂತ ಆಗೋದಿಲ್ಲ. ಕಾಂಟ್ರಾಕ್ಟ್ ಮಾಡಿದಾಗ ಅವ್ನು ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ ಬ್ಲ್ಯಾಕ್ ಲಿಸ್ಟ್ ಹೋಗ್ಬಿಟ್ರೆ ಕಳಪೆ ಕೆಲಸಗಾರರಲ್ಲೂ ಹೋಗ್ಬಿಡ್ತಾರೆ, ಒಳ್ಳೆ ಕೆಲಸಗಾರರಲ್ಲೂ ಉಳಿತಾರೆ. ಅನುಭವ ಇದೆಯಲ್ಲ ಸರ್, ಬೆಂಗಳೂರು ವಿಚಾರ ತಮ್ಮ ದೊಡ್ಡ ಅನುಭವ, ಹೆಲ್ಪ್ ಮಾಡಿ ಅವರಿಗೆ. ಯಾವಾಗ ನಾನು ಕಾರ್ಪೊರೇಟರ್ ಆಗಿದ್ದು 1983 83ರಲ್ಲಿ ಕಾರ್ಪೊರೇಟರ್ ಆಗಿದ್ದು. ನಾನು ಜಯನಗರ ಕ್ಷೇತ್ರ ಬಿಟ್ಟಾಗ BTM ಬಂದಲ್ಲ, ಒಂದು ಗುಂಡಿ ಇರಲಿಲ್ಲ. ಇಡೀ ಜಯನಗರ ಕ್ಷೇತ್ರ ಹುಡುಗಿದ್ರು ಒಂದು ಗುಂಡಿ ಇರ್ತಿರ್ಲಿಲ್ಲ. ಅಲ್ಲಮ್ಮ, ಅವರು ಸಲಹೆ ಕೊಟ್ಟಿದ್ದಾರೆ. ನಾವು ಟ್ರಾನ್ಸ್ಪೋರ್ಟ್ ಅಲ್ಲೇ ಹ್ಯಾಪಿ ಆಗಿದ್ದೀವಿ. ಈಗ ಈ ರೀತಿ ಎಲ್ಲ BJP ಅವರು ಟೀಕೆ ಮಾಡಿದಾಗ ಉತ್ತರ ಕೊಡ್ಬೇಕೋ ಬೇಡವಾ? ನಗರದ ಸಚಿವನಾಗಿ ನಾವು ಉತ್ತರ ಕೊಡಬೇಕು. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಅವರೇ ಮಿನಿಸ್ಟ್ರೇ ಕೊಡಬೇಕು, CM ಕೊಡಬೇಕು ಅಂದ್ರೆ ಆಗುತ್ತಾ? ಅವ್ರ ಫೇಲ್ಯೂರ್ಸ್ ಎಲ್ಲ ನಾವು ತೋರಿಸ್ಬೇಕಲ್ಲ. ಅಲ್ಲ, ಈಗ ಏನಾಗುತ್ತೆ, ಅವರು ಟೀಕೆ ಮಾಡಿದ್ರು, ನಾವು ಕೌಂಟರ್ ಮಾಡದೇ ಇದ್ರೆ ಏನಾಗುತ್ತೆ, BJP ಅವರು ಹೇಳಿದ್ದೆ ನಿಜ ಆಗ್ಬಿಡುತ್ತೆ. ಅದರಿಂದ ಅವರು ಹೇಳ್ತಿರೋದು ನಿಜ ಅಲ್ಲ, ಇವತ್ತಿನ ಪರಿಸ್ಥಿತಿಗೆ BJP ಕಾರಣ ಅಂತ ನಾನು ಕೂಡ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳ್ತಾ ಇದ್ದೀನಿ. ಇದಕ್ಕೆಲ್ಲ ಕಾರಣ ಅವರೇ, ಅದೇ ಹೇಳಿದ್ ನಾನೀಗ. ಆಮೇಲೆ ನೋಡಿ, ಚೆಕ್ ದುಡ್ಡು ತಗೊಂಡಿಲ್ಲ ಅವರು. ಈ ನೋಡಿ, ಫಸ್ಟ್ ಕಾಲಮಲ್ಲಿ ಎಷ್ಟು ತಗೊಂಡಿದ್ದಾರೆ? 800 ಕೋಟಿ, 700 ಕೋಟಿ. ಆಮೇಲೆ ಕಾಂಗ್ರೆಸ್ನವ್ರಿಗೆ 70, 38, ಇಲ್ಲ ಇಲ್ಲಿ ನೋಡಿ, 60, 86, 82, 65, 85, 46. ಅದರಲ್ಲಿ ನನಗೆ 152. ಅಲ್ಲ, ಅದರಲ್ಲಿ 2 ಫ್ಲೈಓವರ್ ಇತ್ತು. ಆ ಫ್ಲೈಓವರ್ ಇದ್ದಿದ್ದರಿಂದ ನನಗೆ ಜಾಸ್ತಿ ಕಾಣಿಸುತ್ತೆ.